ಟೌನ್ಶಿಪ್ ವಿರುದ್ಧ ರೈತರ ಸಮರ ಮುಂದುವರೆದಿದೆ. ಬೈರಮಂಗಲದಲ್ಲಿ ನಿರಂತರವಾಗಿ ರೈತರಿಂದ ಪ್ರತಿಭಟನೆ ನಡೀತಾ ಇದೆ. ರಾಮನಗರ ತಾಲೂಕಿನ ಬೈರಮಂಗಲ ಗ್ರಾಮ. ಇನ್ನು ಈ ಪ್ರತಿಭಟನೆಗೆ ಹಲವು ಜಿಲ್ಲೆಗಳ ರೈತರು ಕೂಡ ಸಾಥ್ ಕೊಟ್ಟಿದ್ದಾರೆ. ಚೌಕಹಳ್ಳಿ ಸರ್ಕಲ್ನಿಂದ ಬೃಹತ್ ಮೆರವಣಿಗೆ. ಯೋಜನೆಯ ಪರ ರೈತರಿಂದಲೂ ಕೂಡ ಮತ್ತೊಂದು ಕಡೆ ಪ್ರತಿಭಟನೆ ನಡೀತಾ ಇದೆ. ರೈತರ ಪ್ರತಿಭಟನಾ ಸ್ಥಳದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ಗಮನಿಸ್ತಾ ಇದ್ದೀರಿ. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಒಂದು ಬಣ, ಅದರ ಪರವಾಗಿ ಮತ್ತೊಂದು ಬಣ ಹೋರಾಟವನ್ನು ಮಾಡ್ತಾನೆ ಇದೆ. ಸದ್ಯಕ್ಕೆ ಅಲ್ಲಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಚೌಕಹಳ್ಳಿ ಸರ್ಕಲ್ನಿಂದ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಗಮನಿಸ್ತಾ ಇದ್ದೀವಿ ಕಳೆದ ಹಲವು ದಿನಗಳಿಂದಲೂ ಕೂಡ ಯಾವ ರೀತಿಯಾಗಿ ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಮತ್ತು ಅದರ ಪರವಾಗಿಯೂ ಕೂಡ ಪ್ರತಿಭಟನೆಗಳು ನಡೀತಾ ಇದೆ ಅಂತ ಹೇಳಿ, ಇವತ್ತಿನ ಪ್ರತಿಭಟನೆಯ ಚಿತ್ರಣ ಹೇಗಿದೆ ಅಂತ ಪ್ರಶಾಂತ್? ಮಧುಶ್ರೀ, ಬಿಡದಿ ಟೌನ್ಶಿಪ್ ವಿಚಾರ ಈಗಾಗಲೇ ಸಂಪೂರ್ಣವಾಗಿ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ. ಮತ್ತೊಂದು ಕಡೆ ಈ ಒಂದು ಯೋಜನೆ ರೈತರು ವರ್ಸಸ್ ರೈತರು ಎಂಬಂತಾಗಿದೆ. ಈಗಾಗಲೇ ಈ ಒಂದು ಯೋಜನೆಯನ್ನು ವಿರೋಧಿಸಿ ಬಿಡದಿ ಭಾಗದ ಹಲವು ಗ್ರಾಮಗಳ ರೈತರು ಕಳೆದ 490 ದಿನಗಳಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಗೆ ಬೇರೆ ಬೇರೆ ಜಿಲ್ಲೆಯ ರೈತರುಗಳು ಕೂಡ ಸಾಕಷ್ಟು ಸಾಥನ್ನ ನೀಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಒಂದು ಯೋಜನೆಯ ಪರವಾಗಿ ಕೂಡ ಬಿಡದಿ ಭಾಗದ ರೈತರು ಕಳೆದ ಕೆಲವು ದಿನಗಳಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಯೋಜನೆ ಬೇಗ ಆಗಬೇಕು, ಕಳೆದ 20 ವರ್ಷಗಳಿಂದಲೂ ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದೀವಿ ಅಂತ. ಮತ್ತೊಂದು ಕಡೆ ಈ ಒಂದು ಯೋಜನೆ ಬೇಡ, ನಮ್ಮ ಭೂಮಿಯನ್ನು ನಮಗೆ ಬಿಟ್ಕೊಟ್ಬಿಡಿ ಅಂತೇಳಿ ಯೋಜನೆ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇವತ್ತು ಪ್ರತಿಭಟನೆ ಮಾಡ್ತಿರುವಂತಹ ಯೋಜನೆ ವಿರೋಧಿಸಿ ಪ್ರತಿಭಟನೆ ಮಾಡ್ತಿರುವಂತಹ ರೈತರ ಹೋರಾಟಕ್ಕೆ ಬೆಳಗಾವಿ, ರಾಯಚೂರು, ಕಲಬುರಗಿ, ಮಂಡ್ಯ, ಮೈಸೂರು, ಚಿಕ್ಕಬಳ್ಳಾಪುರ, ತುಮಕೂರು, ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು ಈ ಎಲ್ಲಾ ಜಿಲ್ಲೆಗಳ ರೈತರು ಕೂಡ ಬಂದಿದ್ರು. ಈ ಬರ್ತಿದ್ದಂತಹ ಸಂದರ್ಭದಲ್ಲಿ ಎರಡೂ ಕಡೆ ರೈತರುಗಳ ನಡುವೆ ಸಾಕಷ್ಟು ಗಲಾಟೆ ಬಿತ್ತು. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು. ಇಲ್ಲಿ ಈಗಾಗಲೇ ಯೋಜನೆಯನ್ನು ವಿರೋಧಿಸಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪ್ರತಿಭಟನೆಗೆ ರೈತರು ಕೂಡ ಬಂದಿರುವಂತ, ರೈತ ಮುಖಂಡರುಗಳು ಕೂಡ ಬಂದಿರುವಂತದ್ದು. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಯೋಜನೆ ವಿರೋಧಿಸಿ ಪ್ರತಿಭಟನೆ ಮಾಡ್ತಿರುವಂತಹ ರೈತರಿಗೆ ಬೇರೆ ರೈತರು ಬೆಂಬಲ ವ್ಯಕ್ತಪಡಿಸುತ್ತಿರುವುದಕ್ಕೆ ಯೋಜನೆ ಪರವಾಗಿರುವಂತಹ ರೈತರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಬೇರೆ ಕಡೆಗಳಿಂದ ದುಡ್ಡನ್ನ ಕೊಟ್ಟು ಕರೆಸಿ ಪ್ರತಿಭಟನೆ ಮಾಡ್ತಿರಂತ ಅವರು ಸಾಕಷ್ಟು ಆಕ್ರೋಶ, ಅಂದ್ರೆ ಯೋಜನೆಯನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇರುವಂತವ್ರನ್ನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ ರೈತರು ವರ್ಸಸ್ ರೈತರು ಅನ್ನುವಂಥದ್ದಾಗ್ತಾ ಇದೆ. ಒಂದ್ ಕಡೆ ಅವರು ನಮ್ಗೆ ಯೋಜನೆ ಬೇಕು ಅಂತ ಯೋಜನೆ ಪರವಾಗಿರುವಂತಹ ರೈತರು, ಮತ್ತೊಂದ್ ಕಡೆ ಯೋಜನೆ ವಿರುದ್ಧವಾಗಿರುವಂತಹ ರೈತರು ಕೂಡ ಯೋಜನೆ ಬೇಡ ಅಂತ. ಯೋಜನೆ ವಿರುದ್ಧವಾಗಿರುವಂತಹ ರೈತರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೊಡ್ತಾ ಇರುವಂತಹ ರೈತರು ಬೆಂಬಲಕ್ಕೆ ಯೋಜನೆ ಪರವಾಗಿರುವಂತಹ ರೈತರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ನಡುವೆ ಬಂದು ಇಲ್ಲಿ ಸಾಕಷ್ಟು ಒಡಕನ್ನ ಮುಡ್ತಾ ಇದ್ದಾರೆ. ನಮ್ಮ ಸಮಸ್ಯೆಗಳನ್ನು ಕೂಡ ಹೊರಗಿನ ಜಿಲ್ಲೆಯ ರೈತರು ಬಂದು ಕೇಳಬೇಕು ಅಂತ ಸಾಕಷ್ಟು ಕೈ ಮಿಲಾಯಿಸುವಂತಹ ಹಂತಕ್ಕೂ ಕೂಡ ಹೋಗಿತ್ತು. ಅಂದ್ರೆ ಯೋಜನೆ ಪರವಾಗಿರುವಂತಹ ರೈತರ ಪ್ರತಿಭಟನಾ ಸ್ಥಳದ ಮುಂಭಾಗದಲ್ಲಿಯೇ ಕೂಡ ಬೇರೆ ಬೇರೆ ಜಿಲ್ಲೆಯ ರೈತರುಗಳು ಕೂಡ ಆಗಮಿಸ್ತಾ ಇದ್ರು. ಈ ವೇಳೆ ಕಾರು, ಬಸ್ಸು ಅವರನ್ನೆಲ್ಲ ತಡೆಯುವಂತ ಕೆಲಸಗಳಾಯ್ತು. ಹೀಗಾಗಿ ಎರಡೂ ಬಣದ ರೈತರ ನಡುವೆ ಪರಸ್ಪರ ಘರ್ಷಣೆ ಆಯ್ತು, ಬಿಗಿನ ವಾತಾವರಣ ಉಂಟಾಯ್ತು, ಕೈ ಮಿಲಾಯಿಸುವಂತ ಹಂತಕ್ಕೂ ಕೂಡ ಹೋಯ್ತು. ತಕ್ಷಣ ಪೊಲೀಸರ ಒಂದು ಬಿಗಿನ ವಾತಾವರಣ ನಿಯಂತ್ರಿಸುವಂತದ್ದು. ಮಧುಶ್ರೀ, ಧನ್ಯವಾದ ಪ್ರಶಾಂತ್ ತಮ್ಮ ಮಾಹಿತಿಗಾಗಿ.